ಇವತ್ತು ಬೆಳಗ್ಗೆ ಕಾಡ್ಪಾಪನ ಶೆಲ್ಟ್ ಪಿಚ್ಚಿದ್ರೆ ಈ ಕಡೆ ನನ್ನ ಫ್ರೆಂಡ್ ಕೂಡ ಶೆಲ್ಟ್ ಪಿಚ್ಚಿದ್ನ ಇನ್ ವಿಚಾರ ಬರೋದಾದ್ರೆ ಇವತ್ತು 150 ಕೊಟ್ಟು ಹುಲ್ಲು ಕೂಡ ಟ್ಯಾಕ್ಟ್ರಿ ಕೂಡ ಲೋಡ್ ಮಾಡಬೇಕಾಯ್ತು. ಅದಕ್ಕೋಸ್ಕರ 4 ಜನ ಫ್ರೆಂಡ್ಸ್ ಕೂಡ ಹೋಗಿದ್ರೆ ಸರಂತ ಟ್ಯಾಕ್ಟ್ರಿ ಕೂಡ ಬಂದಿತ್ತು. ಅವ್ರು ಹೊರಗೆ ಎತ್ಕೊಂಡ್ ನಾನು ಈ ಕಡೆ ನನ್ನ ಟ್ಯಾಕ್ಟ್ರಿಗೆ ಹೊರಗೆ ಕೂಡ ಜೋಡಿಸ್ಕೊಂತ ಇದ್ದೆ. ನನ್ನ ಫ್ರೆಂಡ್ ನೀರು ಕೂಡ ಕುಡಿತಾ ಇದ್ದೆ. ನೀರು ಕುಡಿದಿರೋ ಪವರಾಗ ಒಬ್ಬೊಬ್ಬನೇ ಬಂದು ಒಂದೊಂದು ಹೊರ ಎತ್ತಿ ಟ್ಯಾಕ್ಟ್ರಿ ಕೂಡ ಆಗ್ತಾ ಇದ್ನೋ. ಅಷ್ಟೇ ಎಷ್ಟನ ತುಂಬೋದು ಕಟ್ಟುಗಳು ಅಂತಂದ್ರೆ ಒಂದು ಟ್ಯಾಕ್ಟ್ರಿಗೆ ಕರೆಕ್ಟಾಗಿ 55ರಿಂದ 60 ವರೆ ಕೂಡ ತುಂಬೋದು. ನಾವು ಇವತ್ತು 55 ವರೆ ಕೂಡ ತುಂಬಿದ್ರೆ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಬಹುದು. ಬೇರೆಯವರಾಗಿದ್ರೆ 150 ಕಟ್ಟು ತುಂಬಾಕ ಕರೆಕ್ಟಾಗಿ 2000 ಕೂಡ ತಗೊಂಡವರು. ಆದ್ರೆ ನಾವು ಫ್ರೆಂಡ್ಶಿಪ್ ಆಗ ಏನು ಕೂಡ ತಗೊಳಲ್ಲ. ಸಂಜೆ ಆದ್ಮೇಲೆ ಏನ್ ತಗೊಂತೀರ ಅಂತ ನಿಮ್ಗೂ ಗೊತ್ತಿರ್ತದೆ, ಅದ್ ಮಾತ್ರ ಕೂಡ ತಗೊಂತೀರಿ. ಟ್ಯಾಕ್ಟ್ರಿ ಕೂಡ ಅನ್ಲೋಡ್ ಕೂಡ ಆಗಿತ್ತು. ಟ್ಯಾಕ್ಟ್ರಿಗೆ ಎಷ್ಟನ ಬಾಡಿಗೆ ಒಂದು ಲೋಡ್ ಅಂತಂದ್ರೆ 300 ರೂಪಾಯಿ ಕೂಡ ತಗೊಂತಾರೆ. ನನ್ನ ಫ್ರೆಂಡ್ ಇದ್ದೇ ಜೋಶಾಗಿ ಡ್ಯಾನ್ಸ್ ಕೂಡ ಆಡ್ತಾ ಇದ್ನೋ. ಮೊದ್ಲಾಗಿದ್ರೆ ವಾಮೆ ಆಗ್ತಾ ಇದ್ರು, ಇವಾಗ ಏನಿಲ್ಲ ಹೊರಗಿನ ಜೋಡಿಸಬೇಕಾಗಿತ್ತು. ಅದಕ್ಕೋಸ್ಕರ ಮಂಚ್ ಕೂಡ ಈಗ ಬೇಕಾಗಿತ್ತು. ಅದೇ ತರ ಮರಗಳು ಕೂಡ ಜೋಡಿಸಿದ್ರು. ನಮ್ಮ ಕಾಡ್ ಪಾಪನ ಗುಟ್ಗಳು ಕೂಡ ತಗೊಂಡ್ಬಂದಿದ್ನೋ. ಸೆರೆಮಟಂಗೆ ಗುಟ್ಗಳು ಕ್ಲೀನ್ ಕೂಡ ಜೋಡಿಸ್ಕೊಂಡು ಈ ತರ ಕೂಡ ಇತ್ತು. ಇದ್ರ ಮೇಲೆ ಹೊರಗಿಲ್ ಕೂಡ ಹಾಕೊಬೇಕಾಗಿತ್ತು. ನಮ್ಮ ಕಾಡ್ ಪಾಪನ ಹೊರ ಎತ್ಕೊಂಡ್ಬಂದು ಈ ಮಾತು ಕೂಡ ಹೇಳಿದ್ನೋ. ನೀವೇ ಕೇಳಿಸ್ಕೊಂಬಿಡಿ. ನಾನು ಕೂಡ ಕೆಲಸ ಮಸ್ತ್ ಪುಲಿ ಒಂದ್ ರೋಲ್ ಹುಲ್ಲು ಇಷ್ಟಣ ಅಂತ ನೀವ್ ಯಾರ್ದು ಕೇಳೋದಾದ್ರೆ 150ರಿಂದ 170 ಗಂಟೆ ಕೂಡ ಹೋಗ್ತೈತೆ ನಮ್ಮ ಕಡೆ. ಅದೇ ತರ ಹುಲ್ಲೆಲ್ಲ ಎತ್ತಿದ್ದಕ್ಕೆ ಸುಂಕುಗೋಸ್ಕರ ಪಾಪ ನನ್ನ ಫ್ರೆಂಡ್ ಕ್ಲೀನ್ ಆಗಿ ಶೆಡ್ ಬಿಚ್ಬಿಟ್ಟು ಕ್ಲೀನ್ ಕೂಡ ಒರ್ಸ್ಕೊಂತ ಇದ್ನ. ಈ ಕಡೆ ನಮ್ಮ ಫ್ರೆಂಡ್ ಅವ್ರನ್ನ ಜ್ಯೂಸ್ ಕೂಡ ತಂದಿದ್ಲು. ಜ್ಯೂಸ್ ಕುಡ್ಕೊಂಡು ನಮ್ಮ ಕಾಡ್ ಪಾಪನ ಶೆಡ್ ಕೂಡ ಪಿಚ್ ಹಾಕಿದ್ನ. ಬೇರೆಯವರಾಗಿದ್ರೆ ಮಂಚಿಕೆ ಹೊರಗಿಲೆಲ್ಲ ಜೋಡ್ಸಕ 150 ವರೆಗೆ ಇಷ್ಟನ ತಗೊಂತಾರೆ ಅಂದ್ರೆ 3000 ಕೂಡ ತಗೊಂಡವ್ರು. ಆದ್ರೆ ಪ್ರಿನ್ಸಿಪಾಗ 1 ರೂಪಾಯಿ ಕೂಡ ತಗೊಂಡಲ್ಲ. ಹಾಕಿರೋ ಒಮ್ಮೆ ಈ ತರ ಕೂಡ ಇತ್ತು. ನೀವು ಬೇಕಾದ ಅಬ್ಸರ್ವ್ ಮಾಡಬಹುದು. ಸರಿ ಬಿಟ್ಟಿದ್ ನಮ್ಮ ಕಾಡ್ ಪಾಪನ ಹಸು ಉಜ್ಜ ಬ್ರಿಷಾಗ ಈ ತಲೆ ಬಾಚಿದೆ ಈ ಮಾತು ಕೂಡ ಹೇಳಿದ್ನು. ನನ್ನ ಫ್ರೆಂಡ್ ಬೆಳಗ್ಗೆಯಿಂದ ಕಷ್ಟ ಬಿದ್ದಿದ್ಕ ಕಬಾಬ್ ಮತ್ತೆ ಚಿತ್ರಾನ್ನ ಕೂಡ ತರಿಸಿದ್ನ. ಬೆಳಗ್ಗೆಯಿಂದ ಕಷ್ಟ ಪಡ್ತೀವಿ, ಸಂಜೆ ಆದ್ಮೇಲೆ ಈ ತರ ಎಂಜಾಯ್ ಮಾಡ್ತೀವಿ. ಇದು ಮುಗಿಸ್ಕೊಂಡು ಮನೆಗೆ ಹೋಗಿ ರಾತ್ರಿ 9 ವರೆ ಆಗಿತ್ತು. ಇವತ್ತು ಕತೆ ಇಷ್ಟು ಸಿಗ್ತೀನಿ ಫ್ರೆಂಡ್ಸ್.